ಏನು ಜಂಪಿಂಗ್ ಬೈ ಜಂಪಿಂಗ್ ಅಂತೇಳಿ ಏನು ಹೆಸರು ತಗೊಂಡಿದ್ದಾರಲ್ಲ ಸನ್ಮಾನ್ಯ ಶಿವಲಿಂಗೇಗೌಡ, ಯಾವ ನೈತಿಕತೆಯಿಂದ ನೀವು ಹಾಸನ ಜಿಲ್ಲೆಗೆ ಬರ್ತಾ ಇದ್ದೀರಾ? ನಿಮ್ಮ ಅಭಿವೃದ್ಧಿ ಏನಿದೆ ಹಾಸನ ಜಿಲ್ಲೆಗೆ? ಇಡೀ ದಂಡು ದಾಳಿ ಕರ್ಕೊಬಂದಿಲ್ಲೆಲ್ಲ ಹಂಚಿದ್ರಲ್ಲ ಹೆಣ್ಮಕ್ಳು ಅಷ್ಟಿಲ್ಲ ವಿಡಿಯೋನ, ಅದರ ಪ್ರತಿಫಲ ಇವತ್ತು ಒಬ್ಬ ಇನ್ನೊಬ್ಬ ನಾಯಕ ಸೃಷ್ಟಿಯಾದ ಇಲ್ಲಿ ನಿಮ್ಮ ಕಾಂಗ್ರೆಸ್ನವನು. ಜಿಲ್ಲೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಗೌರವಾನ್ವಿತ ಶ್ರೀ ಸಿದ್ದರಾಮಯ್ಯನವರು ಅರಸೀಕೆರೆ ಒಂದು ಕ್ಷೇತ್ರಕ್ಕೆ ಬಂದು ಹಲವಾರು ಕಾರ್ಯಕ್ರಮಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಮಾಡ್ತೀವಿ ಅಂತೇಳಿ ಮೊನ್ನೆ ಶಿವಲಿಂಗೇಗೌಡರು ನೆನ್ನೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಮುಖ್ಯಮಂತ್ರಿಯವರಿಗೆ ಮತ್ತು ಏನು ಜಂಪಿಂಗ್ ಬೈ ಜಂಪಿಂಗ್ ಅಂತೇಳಿ ಏನು ಹೆಸರು ತಗೊಂಡಿದ್ದಾರಲ್ಲ ಸನ್ಮಾನ್ಯ ಶಿವಲಿಂಗೇಗೌಡರಿಗೆ ನಾನು ಒಂದು 2 ಮಾತನ್ನು ಕೇಳಲಿಕ್ಕೆ ಇಚ್ಛೆಪಡ್ತೀನಿ. ಕಾರಣ ಏನು ಅಂತ ಅಂದರೆ, ಅವರ ಸ್ಟೇಟ್ಮೆಂಟಲ್ಲಿ ಮತ್ತು ಕೆಲವು ನಾಯಕರ ಮಾಹಿತಿಯ ಪ್ರಕಾರ ಇಡೀ ಸಚಿವ ಸಂಪುಟ ಅರ್ಧ ಭಾಗದಷ್ಟು ಅರಸೀಕೆರೆ ತಾಲೂಕಿಗೆ ಬರ್ತಾ ಇದೆ, ಹಾಸನ ಜಿಲ್ಲೆಗೆ ಇಡೀ ದಂಡೇ ಬರ್ತಾ ಇದೆ ಹಾಸನ ಜಿಲ್ಲೆಗೆ ಬಂದು ಹಾಸನ ಜಿಲ್ಲೆನ ಏನೋ ದೊಡ್ಡ ಈ ಡಿ ಕೆ ಶಿವಕುಮಾರ್ ಹೇಳ್ತಾರಲ್ಲ, ಬೆಂಗಳೂರನ್ನು ಭಾಳ ಹೈಟೆಕ್ ಲೆವೆಲ್ಗೆ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಒಂದು ಹೊಸ ಹೆಸರನ್ನು ಕೊಟ್ಟಿದ್ದಾರಲ್ಲ, ಆ ಬೆಂಗಳೂರು ಮಾಡ್ತೀವಿ ಹಾಸನ ಮಾಡ್ತೀವಿ ಅಂತೇಳಿ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅಲ್ಲಿ ಅದೇ ಬ್ರ್ಯಾಂಡ್ ಬೆಂಗಳೂರು, ನಾನು ಆ ಬ್ರ್ಯಾಂಡನ್ನು ಅದಕ್ಕೆ ಅರ್ಥ ಇಲ್ಲ ಅಂತ ಹೇಳಲಿಲ್ಲ ಅಷ್ಟು ನನ್ನಲ್ಲಿ ಬ್ರ್ಯಾಂಡ್ ಬೆಂಗಳೂರು ಅಂದರೆ. ಯಾಕೆಂದರೆ ಈಗ ನೋಡ್ತಾ ಇದ್ದೀವಿ ನಾವೆಲ್ಲ ಬ್ರ್ಯಾಂಡ್ ಬೆಂಗಳೂರು ಪರಿಸ್ಥಿತಿ ಏನಾಗಿದೆ ಅಂತ ಅನ್ನೋದನ್ನ ಜಗತ್ತು ನೋಡ್ತೈತೆ. ಯಾಕಂದರೆ ಇಂಟರ್ನ್ಯಾಷನಲ್ ಬೆಳೆದಿರೋಂಥ ಬೆಂಗಳೂರು ನಗರವನ್ನು ನೋಡ್ತಾ ಇದೆ. ಅಲ್ಲಿ ಇವತ್ತು ಅರಸೀಕೆರೆಗೆ ಇಡೀ ಸಚಿವ ಸಂಪುಟವನ್ನು ಕರ್ಕೊಂಬರ್ತಾಯಿದ್ದೀರಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ, ಯಾವ ನೈತಿಕತೆಯಿಂದ ನೀವು ಹಾಸನ ಜಿಲ್ಲೆಗೆ ಬರ್ತಾ ಇದ್ದೀರಾ? ಅದನ್ನು ಮೊದಲು ನೀವು ಸ್ಪಷ್ಟೀಕರಣ ಮಾಡಿ. ಇಲ್ಲಿ ನಿಮ್ಮ ಪಕ್ಷದ ಕೊಡುಗೆ ಏನು, ನಿಮ್ಮ ಸರ್ಕಾರದ ಕೊಡುಗೆ ಏನು ಗ್ಯಾರಂಟಿ ಅನುಷ್ಠಾನ ತಂದೆ ಅಂತೇಳಿ ಜನಗಳಿಗೆ ಮುಂಕು ಬೂದಿ ಹಚ್ಚಿ ಇವತ್ತು ಅವ್ರ ಭವಿಷ್ಯದ ಮೇಲೆ ಕಲ್ಲೆತ್ತಾಕಿ ರೈತರನ್ನ ಬೀದಿ ತಂದು ಬಿಸಾಕಿ ಇವತ್ತು ಇಡೀ ರಾಜ್ಯ ಸಂಕಷ್ಟದಲ್ಲಿ ಸಿಗುವಂಥ ಕೆಲಸ ಮಾಡಿದಂಥ ಮಹಾನ್ ನಾಯಕ ಯಾರು ಅಂತ ಅಂದರೆ ಸುಳ್ಳಿನ ಸಿದ್ದರಾಮಯ್ಯನವರು. ಕೀರ್ತಿ ಪಡಿಬೇಕಾದಂಥ ಸಿದ್ದರಾಮಯ್ಯನವರು ಇವತ್ತು ಬೃಹತ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ ಅಂತೇಳಿ ನಾನು 2-3 ಪಾಯಿಂಟಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ನಾನಲ್ಲಿ ಮೊದಲೊಂದು ಬಾರಿ ಇಲ್ಲಿ ಬೃಹತ್ ಕಾರ್ಯಕ್ರಮ ಮಾಡಿದರು. ಶ್ರೀಮತಿ ಸತ್ಯಭಾಮ ಜಿಲ್ಲಾಧಿಕಾರಿಯವರಿದ್ದಾಗ, ಇದೇ CEO ಅವರಿದ್ದಾಗ ಕಾರ್ಯಕ್ರಮಕ್ಕೆ ಎಷ್ಟು ಕಲೆಕ್ಟ್ ಮಾಡಿದ್ರು ಅಂತ ನಾನು ದಾಖಲೆ ಸಮೇತ ಬಿಡುಗಡೆ ಮಾಡಿದೆ. ಕಾರ್ಯಕ್ರಮ ಮಾಡೋದಕ್ಕೆ ಎಷ್ಟು ವಸೂಲಿ ಮಾಡ್ಯವ್ರೆ ಅಂತೇಳಿ. ಸೊ ಇವಾಗ ಶಿವಲಿಂಗೇಗೌಡರನ್ನ ಅಧ್ಯಕ್ಷ ಮಾಡಿರೋದ್ರಿಂದ ಎಷ್ಟು ವಸೂಲಿ ಆಗಿದೆ ಅಂತ ಗೊತ್ತಾಗಬೇಕಲ್ಲಿ. ನಾನು ಮೊದಲನೇದು ಆಗ್ರಹ ಏನು ಅಂತ ಅಂದರೆ, ಒಂದೊಂದಾಗಿ ಹೇಳ್ತೀನಿ ಸಿದ್ದರಾಮಯ್ಯನವರೇ, ನಾಳೆ ನೀವು ನಡೆಸುವಂಥ ಕಾರ್ಯಕ್ರಮದ ಖರ್ಚು ವೆಚ್ಚದ ಶ್ವೇತಪತ್ರವನ್ನು ಬಿಡುಗಡೆ ಮಾಡಿ. ಮೊದಲು ನೀವು ಎಷ್ಟು ಜನ ಸೇರಿಸ್ತಾ ಇದ್ದೀರಾ, ಯಾವ ವೇದಿಕೆ ಅದು, ಯಾವ ಅಕೌಂಟಿಂದ ನೀವು ಖರ್ಚು ಮಾಡ್ತಾ ಇದ್ದೀರಾ ಆ ವೇದಿಕೆಗೆ, ಅಲ್ಲಿ ಡಯಾಸ್ನರ್ಗೆ ಎಷ್ಟು ದುಡ್ಡು ಕೊಡ್ತಾ ಇದ್ದೀರಾ ನೀವು, ಮತ್ತು ಜನ ಕರ್ಕೊಂಬರಕ್ಕೆ ಎಷ್ಟು ದುಡ್ಡು ಕೊಡ್ತೀರಾ, ಅಲ್ಲಿ ಊಟ ಅಡುಗೆ ತಿಂಡಿ ಮಾಡಿಸಿ ದುಡ್ಡು ಕೊಡ್ತೀರಾ, ಸರ್ಕಾರದ ಕೊಡ್ತಿದ್ದೀರೋ ನಿಮ್ಮ ಮನೆಗೆ ಕೊಡ್ತಾಯಿದ್ರು, ನಿಮ್ಮ ಮನೆಗೆ ಕೊಟ್ಟರೆ ಯಾರ ಮನೆಗೆ ಕೊಡ್ತಾಯಿದ್ದೀರಾ, ಸರ್ಕಾರದ ಕೊಟ್ಟರೆ ಯಾವ ಸರ್ಕಾರದ ಯಾರ ಅಕೌಂಟಲ್ಲಿ ಕೊಡ್ತಾಯಿದ್ದೀರಾ, ಇಲ್ಲ ಯಾರ್ತ ವಸೂಲಿ ಮಾಡಿದರೆ ಯಾರ್ಯಾರ್ತ ಎಷ್ಟು ವಸೂಲಿ ಮಾಡಿದ್ರೆ ಅನ್ನೋದ್ರ ಬಗ್ಗೆ ಲೆಕ್ಕ ಕೊಡಿ ನೀವು. ಇದ್ರ ಬಗ್ಗೆ ತಾವೇನಾದ್ರೂ ಅಧಿಕೃತವಾಗಿ ನಿಮ್ಮ ಏನಾರ ಒಂದು ಹೊಸ ಕಾನೂನಲ್ಲಿ ಶ್ವೇತಪತ್ರ ಬಿಡುಗಡೆ ಮಾಡೋಕ್ಕೆ ಅವಕಾಶ ಇದ್ದರೆ ಬಿಡುಗಡೆ ಮಾಡಿ. ಅಲ್ಲಿ 2ನೇ ಪಾಯಿಂಟು, ನಿಮ್ಮ ಅಭಿವೃದ್ಧಿ ಏನಿದೆ ಹಾಸನ ಜಿಲ್ಲೆಗೆ ತೋರಿಸಿ. ಯಾವ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂತೇಳಿ ಮಹಾನ್ ನಾಯಕರು ಬಂದು ವೇದಿಕೆ ಮೇಲೆ ಕುಂತ್ಕೊಂಡು ಬಂದು ಪ್ರೆಸ್ ಮೀಟ್ ಹೇಳ್ತಾರೆ, ಓ ನಮ್ಮ ಸಿದ್ದರಾಮಯ್ಯ ಅದು ಮಾಡಿದ್ರು, ಡಿ ಕೆ ಶಿವಕುಮಾರ್ ಇದು ಮಾಡಿದ್ರು, ಯಾವ್ದು ಮಾಡ್ಯಾರೆ ಅಂತೇಳಿ ನೀವು ಹೇಳಿ. ನಾನು ಅವ್ರಿಗೆಲ್ಲ ಉತ್ತರ ಕೊಡೋಕೆ ಹೋಗಲ್ಲ, ನಿಮಗೆ ನೇರವಾಗಿ ಕೇಳ್ತೀನಿ ಸ್ಪಷ್ಟವಾಗಿ. ನನ್ನಲ್ಲಿ ಏನು ನಿಮ್ಮ ಸಾಧನೆ ಏನು, ಈ ಜಿಲ್ಲೆಗೆ ನಿಮ್ಮದೇ ಆದಂಥ ಕೊಟ್ಟಂಥ ಸಾಧನೆ ಅದು. ಇವತ್ತೇನೋ ಇಂಜಿನ್ ಕಲೆ ಉದ್ಘಾಟನೆ ಮಾಡೋಕೆ ಅದು ಎಲ್ಲರಿಗೂ ಉತ್ತರ ವಿಚಾರ. ಅದು HD ಕುಮಾರಸ್ವಾಮಿ ಅಂತ ಬಕೆಟ್ರದ್ರು ಹೋಗಿ ಅವತ್ತಿನ ಟೈಮಲ್ಲಿ ತಗೊಬಂದರು. ಅದು ಇವತ್ತು ಅನುಷ್ಠಾನ ಮಾಡೋಕ್ಕಾಗಲ್ಲ, ಇವಾಗ ಬಂದರು ಇವಾಗ ಮಾಡ್ತೀವಿ ಅಂತ ನಿಂತವ್ರೆ. ಅಲ್ಲಿ ನಿಮ್ಮ ಸರ್ಕಾರ ಮಾಡೋಕ್ಕಾಗ್ತದ? ಅದ ಶಂಕುಸ್ಥಾಪನೆ ಮಾಡ್ಬೋದು ನೀವು, ಅದಕ್ಕೆ ಹಣ ಬಿಡುಗಡೆ ಮಾಡ್ತಾಯಿದ್ದೀರಾ? ದಯಮಾಡಿ ಇವತ್ತು ನಾಳೆ ಯಾವುದು ಶಂಕುಸ್ಥಾಪನೆ ಮಾಡ್ತಾಯಿದ್ದೀರಾ, ಹಣ ಬಿಡುಗಡೆ ಮಾಡಿರೋಂಥವನ್ನ ಅಕೌಂಟ್ಸನ್ನು ನೀವು ತೋರಿಸಿ ರಾಜ್ಯ ಜನತೆಗೆ. ನೀವು ಕಲ್ಲು ಹಾಕ್ಬಿಟ್ಟು 500 ರೂಪಾಯಿ ಕೊಟ್ಟು ಕಲ್ಲು ಬರ್ಸ್ಬಿಟ್ಟು ಕೊಡ್ತಾರೆ, ಅಲ್ಲಿ ಹಾಕ್ಬಿಟ್ಟು ಜನಗಳಿಗೆ ಮಂಕು ಬುದ್ಧಿ ಹೆಚ್ಚಾಕ್ಬಿಡಿ. ಹಾಸನ ಜಿಲ್ಲೆ ಜನ ಮೂರ್ಖರಲ್ಲ, ಕಲ್ಲು ಹಾಕ್ಸೋಕ್ಕೋಸ್ಕರ ಬರಬೇಡಿ. ನೀವು ಅಲ್ಲಿ ನೀವೇನು ಕೆಲಸ ಮಾಡ್ತಾಯಿದ್ದೀರಾ ಆ ಕೆಲಸದ ಹಣ ಬಿಡುಗಡೆ ಮಾಡಿರೋಂಥದ್ದನ್ನು ನೀವು MB ತೋರಿಸಿ. ನೀವು ಅಲ್ಲಿ ಅನುದಾನ ಬಿಡುಗಡೆ ಮಾಡಿದಾರಲ್ಲ ಆ ದಾಖಲೆ ಬಿಡುಗಡೆ ಮಾಡಿ. ಎಲ್ಲಿ ಮಾಡಿ ಮಾನ್ಯ ಸಿದ್ದರಾಮಯ್ಯನವರೇ? ನಾಳೆ ನಡೆಯುವಂಥ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ನೀವಲ್ಲಿ
ಇಷ್ಟು ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿದ್ದೀನಿ ಫೈನಾನ್ಸ್ ಸೆಕ್ರೆಟರಿಗೆ ಅಂತ ಸೆಕ್ರೆಟರಿ ಆದ ಲೆಟರ್ ತೋರಿಸಿ, ಆಗ ಸಿದ್ದರಾಮಯ್ಯನವರೇ ನಿಮಗೆ ನೈತಿಕತೆ ಇದೆ ಅಂತ ಒಪ್ಕೋಬೋದು ನಾವಲ್ಲಿ. ನಿಮ್ಮ ಎಲ್ಲ ಸಚಿವ ಸಂಪುಟಗಳು, ನಾನು ಹಲವಾರು ಮಾಧ್ಯಮದಲ್ಲಿ ಸನ್ಮಾನ್ಯ ಶಿವಲಿಂಗೇಗೌಡರನ್ನ ಕೇಳಿದೆ. ನಾನು ಅಲ್ಲಿ ಕೆಲವರು ಈ ನಾಯಕರು ಉಟ್ಕೊಬಿಟ್ಟವ್ರು. ಈಗ ಅಲ್ಲಿ ಆ ನಾಯಕ ಹೆಂಗೆ ಉಟ್ಕೊಂಡ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. ಇಡೀ ದಂಡು ದಾಳಿ ಕರ್ಕೊಬಂದಿಲ್ಲೆಲ್ಲ ಹಂಚಿದ್ರಲ್ಲ ಹೆಣ್ಮಕ್ಳು ಅಷ್ಟಿಲ್ಲ ವಿಡಿಯೋನ, ಅದರ ಪ್ರತಿಫಲ ಇವತ್ತು ಒಬ್ಬ ಇನ್ನೊಬ್ಬ ನಾಯಕ ಸೃಷ್ಟಿಯಾದ ಇಲ್ಲಿ ನಿಮ್ಮ ಕಾಂಗ್ರೆಸ್ನವನು. ಅವತ್ತು ಹೆಣ್ಮಕ್ಳು ಮಾನ ತಂದು ಹರಾಜಾಗ್ತಾ ಹೋಗಿದ್ರೆ ಆ ನಾಯಕ ಹುಡ್ತಲ್ಲ ಇಲ್ಲ, ಜನ ಯಾರು ಓಟ್ ಹಾಕ್ತಿತ್ತಿಲ್ಲ ಅವ್ರಿಗೆ. ಅದೇ ನಿಮ್ದು ಅಭಿವೃದ್ಧಿ ಕೆಲಸ. ಯಾರು ಹೇಳಿ, ಒಬ್ಬ ನಾಯಕ ಸೃಷ್ಟಿ ಮಾಡೋದಲ್ಲ ಹಾಸನ ಜಿಲ್ಲೆಯಲ್ಲಿ. ಪೂಜ್ಯ ದಿವಂಗತ ಪುಟ್ಸ್ವಾಮಿಗೌಡ ಕಾಲಿನ ನಂತರದಲ್ಲಿ ಇನ್ನೊಬ್ಬ ಬಿಟ್ಕೊಂಡಲ್ಲ ಇಲ್ಲಿ, ಅದೇ ನಿಮ್ಮ ಕೊಡುಗೆ. ಕಾರಣ ಏನು ಅಂತಂದರೆ ಆ ಕೊಡುಗೆಗೆ ಹೆಣ್ಮಕ್ಳು ಮಾನ ಬಂದು ರೋಡಲ್ಲಿ ನಿಂತ್ಕೊತ ಇಡೀ ಜಗತ್ತು ನೋಡ್ತೀವಿ. ಇವತ್ತು ಯಾರೋ ಒಬ್ಬ ಪಾಪಿ ಮಾಡಿದ ಕೆಲಸಕ್ಕೆ ನಮ್ಮ ಹೆಣ್ಮಕ್ಳು ತ ರೋಡಿ ನಿಲ್ಲಿಸಿ ಆಯ್ತು ಅಲ್ಲಿ. ಅದು ಕೊಡುಗೆ ಇವತ್ತು ಒಬ್ಬ ನಾಯಕರು ಸೃಷ್ಟಿ ಮಾಡೋದು. ಅದು ಬಿಟ್ಟರೆ ನಿಮ್ಮ ಕೊಡುಗೆ ಏನೈತಿ ಇಲ್ಲಿ? ಇವತ್ತು ಇಡೀ ಸಚಿವ ಸಂಪುಟ ಬರ್ತಾಯಿದ್ರಿ ಹೇಳ್ತೀವಿ. ಯಾರು ಊರಿಗೆ ಬರ್ತಾಯಿದ್ರಿ ನೀವು? ಪ್ರಾಮಾಣಿಕನ, ಸತ್ಯಹರಿಶ್ಚಂದ್ರನ, ಸನ್ಮಾನ್ಯ ಗೌರವಾನ್ವಿತ ಶಾಸಕರಾದಂಥ ಶಿವಲಿಂಗೇಗೌಡರು ದಾಖಲೆ ಸಮೇತ ಬಿಡುಗಡೆ ಮಾಡಿದ್ದೇನೆ. ನಾನು ಕಟ್ಟಿರೋ ಮನೆಯ ಪಾರ್ಕು ಅಂತೇಳಿ ಎಚ್ ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಅಲ್ಲಿ ಬಕೆಟ್ ಹಿಡ್ಕೊಂಡು ಕ್ಯಾಬಿನೆಟ್ಟಲ್ಲಿ ಅಪ್ರೂವಲ್ ತಗೊಂಡ್ರಿ, ಪಾರ್ಕನ್ನು ಕನ್ವರ್ಟ್ ಮಾಡಿ ಮನೆ ಮಾಡ್ಕೊಳ್ಳೋಕ್ಕೆ, ರೆಸಿಡೆನ್ಷಿಯಲ್ ಮಾಡೋಕ್ಕೆ ಅಂತೇಳಿ ಕೋರ್ಟಲ್ಲಿತ್ತು. ನಾನೇ ಅಡ್ವೊಕೇಟು. ನೀವು ಕನ್ವಿಕ್ಷನ್ ಆಗ ಸ್ಟೇಜಿಗೆ ಬಂದಾಗ ಏನು ಮಾಡಿದ್ರಿ ನೀವು ಅಲ್ಲಿ? ಅವತ್ತು ಅದೇ BJPಯ ಸಚಿವರಾದಂಥ ಗೋಪಾಲಯ್ಯವ್ರನ್ನ ಕಾಲು ಹಿಡ್ಕೊಂಡ್ರೆ ಹತ್ತು ಕರೆದು ನನಗೆ ಅನ್ಯಾಯ ಆಗ್ಬಿಟ್ಟೈತೆ, ನಾನು ಇರೋದಿಲ್ಲ, ನಾಳೆ ಬೆಳಿಗ್ಗೆ BJP ಸೇರ್ಕೊತೀನಿ. ಸ್ವಾಮಿ, ನಾನೇ ಮಧ್ಯವರ್ತಿ ಅಲ್ವಾ? ನೀವು BJP ಕರ ತೊಟ್ಟಿದ್ದು ಉಂಟಲ್ವಾ? BJP ಬರ್ತೀನಿ ನಾವೆಲ್ಲ ಒಗ್ಗಟ್ಟಾಗಿ ಹೋಗೋಣ ಅಂತೇಳಿ ಬಂದು ಕರ ತೊಡ್ತಾರೆ ನೀವಲ್ಲಿ. ಇವಾಗ ಕಾಂಗ್ರೆಸ್ಸಿಗೆ ಮನೆಗೆ ಹೋಗ್ಬಿಟ್ಟು ನಾನು ಕಾಂಗ್ರೆಸ್ ಲೀಡರ್, ನಾನು ಅಯ್ಯೋ ಶಿವಲಿಂಗೇಗೌಡನಂತೂ ಎಷ್ಟು ಜನ ಹುಟ್ಟೆ ಇರಲಿ ಕಾಂಗ್ರೆಸ್ಸಲ್ಲಿ. ಎಷ್ಟು ನೀವು ಸಾಚ ಅನ್ನೋದಕ್ಕೆ ಯಾರ್ಯಾರ ಎಷ್ಟೆಷ್ಟು ಕೋಟಿ ದುಡ್ಡು ತಗೊಂಡಿದ್ರು ಅಂತಂತೇಳಿ ಪ್ರತಿಯೊಂದು ಬಿಡುಗಡೆ ಮಾಡಿ ಹೇಳಿದೆ ಅವತ್ತು. ನಾನು 50 ಕೋಟಿ ರೂಪಾಯಿ ಚುನಾವಣೆ MP ಚುನಾವಣೆ ಖರ್ಚಾಯ್ತೈತೆ, ನಾನು 2 ಕೋಟಿ ಕಳಿಸ್ತಾ ಇದ್ದೀನಿ ಅಂತ ಅಂದ್ರಲ್ಲ. CBI ಕಳಿಸೈತಲ್ಲ ಎಲೆಕ್ಷನ್ ಕಮಿಷನರ್ಗೆ. ಈ ಸತ್ಯಹರಿಶ್ಚಂದ್ರನ ಪರವಾಗಿ ನೀವು ಅರಸೀಕೆರೆಗೆ ಬರ್ತಾ ಇದ್ದೀರಾ? ಇಲ್ಲಿ ಒಬ್ಬ ಸತ್ಯಹರಿಶ್ಚಂದ್ರ ಹುಟ್ಟಿಸಿದ್ವಿ ನಾವಲ್ಲಿ, ರೆಡಿ ಮಾಡಿ ಮಡಗಿದ್ವಿ ನಾವಲ್ಲಿ, ಹುಟ್ಟಾಕಿದ್ವಿ, ಸಾರಿ ಹುಟ್ಟಾಕಿಬಿಟ್ಟಿದ್ವಿ ನಾವು ಅಂತ ಬರ್ತಾ ಇದ್ರಲ್ಲ. ಆ ಸತ್ಯಹರಿಶ್ಚಂದ್ರ ಕಥೆ ಏನಾಗಿತ್ತು ಇವತ್ತು? ಅಭಿವೃದ್ಧಿ. ನಾಳೆ ನಿಮ್ಮ ಪಕ್ಷ ಅವನತಿ ಒಂದು ಏನಾಗ BJP ಸರ್ಕಾರ ಅಧಿಕಾರ ಬಂತು ಅಂತ ಅಂದರೆ ನಾಳೆ ಬೆಳಿಗ್ಗೆ ನಾನು ಜನರ ಹಿತದೃಷ್ಟಿಗೋಸ್ಕರ, ಜನರ ಅಭಿವೃದ್ಧಿಗೋಸ್ಕರ, ನಾಡಿನ ಹಿತಕ್ಕೋಸ್ಕರ ನಾನಲ್ಲಿ ಅರಸೀಕೆರೆ ಮತದಾರರ ಹಿತಕ್ಕೋಸ್ಕರ ನಾನಲ್ಲಿ BJP ಸೇರ್ಪಡೆ ಅಂತ ಅವತ್ತು ಇದೇ ಸ್ಟೇಟ್ಮೆಂಟ್ ಬರೋದು ಶಿವಲಿಂಗೇಗೌಡರದು. ಯಾವ ನೈತಿಕತೆ ಇದೆ ಅಂತಂತೇಳಿ ನಿಮ್ಮ ಸಚಿವ ಸಂಪುಟ ಅರಸೀಕೆರೆಗೆ ಬರ್ತೈತೆ?